ಮೇಡಮ್, ಇನ್ನು ಅದೇ ರೀತಿಯಾಗಿ ಆಟೋ ಡ್ರೈವರ್ಸ್ ಹೊರಗಡೆ ಯಾವ ರೀತಿಯಾಗಿ ಎಕ್ಸರ್ಸೈಸ್ ಮಾಡ್ಬೇಕನ್ನೋದನ್ನ ತಿಳಿಸ್ಕೊಟ್ರಿ. ಇನ್ನು ಅದೇ ರೀತಿಯಾಗಿ ಆಟೋ ಡ್ರೈವರ್ಸು ಆಟೋ ಓಡಿಸಿ ಆದ್ಮೇಲೆ ಮನೆಗೆ ಬರ್ತಾರೆ. ಮನೆಯಲ್ಲೂ ಕೂಡ ಇದ್ಕೊಂಡು ಯಾವ ರೀತಿಯಾಗಿ ಆಸನವನ್ನ ಮಾಡ್ಬೇಕು ಮೇಡಮ್? ಅದನ್ನ ಸಿಂಪಲ್ ಆಗಿ ತೋರಿಸ್ತೀನಿ, ಏನು ಕಾಂಪ್ಲೆಕ್ಸ್ ಇಲ್ಲ. ಸೊ ನಿಧಾನ ಹಾಸಿಗೆ ಮೇಲೆ ಮಾಡ್ಬೋದು, ಅಥವಾ ನೆಲದ ಮೇಲೆ ಮಾಡ್ಬೋದು, ಮ್ಯಾಟ್ ಮೇಲೆ ಮಾಡ್ಬೋದು, ಎಲ್ಲಾದ್ರೂ ಮಾಡ್ಬೋದು. ಸೊ ನಿಮ್ಮ ಕಾಲ್ಗಳನ್ನ ನೀವು ವಜ್ರಾಸನದಲ್ಲಿ ಕೂತ್ಕೋತೀರಾ, ನೀಸ್ ಓಪನ್ ಮಾಡ್ತೀರಾ. ಓಕೆ, ನಿಧಾನ ನಿಮ್ಮ ಬಟಕ್ಸ್ ಏಳದೆ ಆರ್ಮ್ಸ್ ಅನ್ನ ಸ್ಟ್ರೆಚ್ ಮಾಡ್ತೀರಾ. ಎಷ್ಟು ಉದ್ದ ಸ್ಟ್ರೆಚ್ ಮಾಡೋಕ್ಕಾಗುತ್ತೆ ಅಷ್ಟು ಉದ್ದ ಸ್ಟ್ರೆಚ್ ಮಾಡಿ ತಲೆನ ಕೆಳಗೆ ಬಿಡ್ತೀರಾ. ತಲೆ ಕೆಳಗೆ ಬಿಡಕ್ಕೆ ಆಗ್ತಾ ಇಲ್ಲ, ಇಟ್ಸ್ ಓಕೆ, ತಲೆ ಮೇಲೆ ಇಟ್ಕೋತೀರಾ. ಓಕೆ, ಸೊ ಹೀಗೆ ನೀವು ಒಂದು 30 seconds to 1 minute ಇರೋದ್ರಿಂದ ನಿಮ್ಮ ಹೋಲ್ ಸ್ಪೈನ್ ಸ್ಟ್ರೆಚ್ ಆಗುತ್ತೆ, ನಿಮ್ಮ ಹಿಪ್ಸ್ ಫ್ರೀ ಆಗುತ್ತೆ, ನಿಮ್ಮ ನೀ ಜಾಯಿಂಟ್ಸ್, ನಿಮ್ಮ ಆ್ಯಂಕಲ್ ಎಲ್ಲದಕ್ಕೂ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಸೊ ಇದು ಬಾಲಾಸನ ಅಂತ ಹೇಳ್ತಾರೆ. ಸೊ ನೀವು ಹಾಗೆ ಇರಿ. ಸೊ ಇದು ನೀವು ನಿಮ್ಮ ಹೋಲ್ ಸ್ಪೈನನ್ನು ಸ್ಟ್ರೆಚ್ ಮಾಡಿದ್ದೀರಾ, ನೀವು ಹಿಂದೆ ಕೂತ್ಕೊಂಡಿದ್ದೀರಾ, ನಿಮ್ಮ ಆರ್ಮ್ಸ್ ಸ್ಟ್ರೆಚ್ ಆಗಿದೆ. ನಿಮಗೆ ಎಲ್ಲೆಲ್ಲ ಫೀಲ್ ಆಗ್ತಿದೆ, ನಿಮ್ಮ ಬ್ಯಾಕ್ ಬೋನಲ್ಲಿ, ನಿಮ್ಮ ಶೋಲ್ಡರ್ಸಲ್ಲಿ, ನಿಮ್ಮ ಹಿಪ್ಸಲ್ಲಿ ಎಲ್ಲೆಲ್ಲ ಟೈಟ್ ಅಂತ ನಿಮಗೆ ಅನಿಸ್ತಿತ್ತು ಅದೆಲ್ಲ ನಿಮಗೀಗ ಫ್ರೀ ಆಗಿದೆ. ಸೊ ಈ ಬಾಲಾಸನ ಅನ್ನೋದು ವೆರಿ ಸಿಂಪಲ್ ಆಸನ, ಬಟ್ ಎಲ್ಲರೂ ಮಾಡ್ಬೋದಂತ ಒಂದು ಒಳ್ಳೆ ಆಸನ. ಓಕೆ, ಸೊ ಬಾಲಾಸನ ಒಂದು. ಆಮೇಲೆ ನೀವು ಹಾಗೆ ಸುಖಾಸನದಲ್ಲಿ ಕೂತ್ಕೊಂಡು ನಿಮ್ಮ ಕಾಲ್ಗಳನ್ನು ವೈಡಾಗಿ ಇಟ್ಕೊಂಡು ಸಿಂಪಲಾಗಿ ನೀಸನ್ನು 90-90 ಮಾಡೋದ್ರಿಂದ ನಿಮ್ಮ ಹಿಪ್ ಜಾಯಿಂಟ್ಸ್ ಫ್ರೀ ಆಗುತ್ತೆ. ಸೊ ನಿಮ್ಮ ಬ್ಯಾಕ್ ಬೋನಲ್ಲಿ ಟೈಟ್ನೆಸ್ ಇದ್ದರೆ, ಅಥವಾ ನಿಮ್ಮ ಸೊಂಟದಲ್ಲಿ ತುಂಬ ಹೊತ್ತು ಕೂತ್ಕೊಂಡಿರೋದ್ರಿಂದ ಟೈಟ್ನೆಸ್ ಇದ್ದರೆ, ಈ 90-90 ಮಾಡೋದ್ರಿಂದ ನಿಮ್ಮ ನೀ ಜಾಯಿಂಟ್ಸಿಗೆ, ನಿಮ್ಮ ಹಿಪ್ಸಿಗೆ ತುಂಬ ಬೆನಿಫಿಷರಿ. ಸೊ ಮ್ಯಾಮ್, ಇದನ್ನ ಎಷ್ಟು ನಿಮಿಷಗಳ ಕಾಲ ಮಾಡಬೇಕಾಗುತ್ತೆ? 30 ಕೌಂಟ್ಸ್, 30 ಕೌಂಟ್ ಮಾಡಿದ್ರೆ ಸಾಕು. ಸೊ ನಿಮ್ಗೆ ಮಾಡ್ತಾ ಸ್ವಲ್ಪ ಜಾಸ್ತಿ ಮಾಡ್ತಾ ನಿಮಗೆ ಹಿಪ್ಸ್ ಫ್ರೀ ಆಗೋದು ನಿಮಗೆ ಗೊತ್ತಾಗುತ್ತೆ. ಮತ್ತೆ ಮೇಡಮ್, ಇನ್ನೊಂದು ನಂಗೆ ಡೌಟ್ ಇದೆ. ಏನಂತ ಅಂದ್ರೆ, ಇವಾಗ ಆಟೋ ಡ್ರೈವರ್ಸ್ ಆಲ್ರೆಡಿ ಮಾರ್ನಿಂಗ್ 9 ಗಂಟೆಗೆ ಹೋದ್ರೆ ಮನೆಗೆ ರೀಚ್ ಆಗೋದೇ ಒಂದು 7 ಗಂಟೆ ಆಗಿರುತ್ತೆ, 8 o'clock ಆಗಿರುತ್ತೆ. ಪಾಪ ಅವ್ರು ಬಂದ ತಕ್ಷಣನೇ ಮಾಡ್ಬೇಕಾಗತ್ತಾ? ಬೇರೆ ಊಟ ಬೇರೆ ಹಸಿವಾಗಿರುತ್ತೆ, ಊಟ ಬೇರೆ ಮಾಡ್ಬೇಕಾಗುತ್ತೆ. ಯಾವ ಸಮಯದಲ್ಲಿ ಯಾವ ಗ್ಯಾಪ್ ಅಲ್ಲಿ ಮಾಡ್ಬೇಕಾಗುತ್ತೆ? ಊಟ ಮಾಡಿ ಮಾಡೋದು ಅಷ್ಟು ಒಳ್ಳೇದಲ್ಲ. ಸೊ ಅವರು ಮನೆಗೆ ಬಂದ ತಕ್ಷಣ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ಊಟ ಮಾಡೋಕ್ಕಿಂತ ಜಸ್ಟ್ ಮುಂಚೆ ಸ್ವಲ್ಪ ಮೈಗೆ ಜಾಯಿಂಟ್ಸ್ ಅನ್ನ ಮೂವ್ ಮಾಡೋದ್ರಿಂದ, ಸಿಂಪಲ್ ಆಸನಸನ್ನ ಮಾಡೋದ್ರಿಂದ ಆಕ್ಚುಲಿ ಬೆನಿಫಿಷಿಯಲಿ. ಸೊ ಊಟ ಆದ್ರ ಮೇಲೆ ಯೋಗ ಮಾಡಬಾರ್ದು, ಮಿನಿಮಮ್ 2 to 3 hours ಗ್ಯಾಪ್ ಇರಲೇಬೇಕು. ಸೊ ಇನ್ನೊಂದು ಆಸನ ಹೇಳ್ತೀನಿ, ಪಶ್ಚಿಮೋತ್ತಾಸನ. ಸೊ ನಿಮ್ ಲೆಗ್ ನ ನೀವು ಸ್ಟ್ರೇಟ್ ಆಗಿ ಇಟ್ಕೋತೀರಾ. ಸೊ ಅಗೇನ್ ನೆಲದ ಮೇಲಾದ್ರೂ ಮಾಡ್ಬೋದು, ನಿಮ್ಮ ಹಾಸಿಗೆ ಮೇಲಾದ್ರೂ ಮಾಡ್ಬೋದು. ಇನ್ಹೇಲ್ ಮಾಡ್ತಾ ಇಂಟರ್ಲಾಕ್ ಮಾಡ್ತಾ ಆರ್ಮ್ಸ್ ಅನ್ನ ಸ್ಟ್ರೇಟ್ ಮಾಡ್ತೀರಾ. ನಿಮ್ಮ ಸ್ಪೈನ್ ಅನ್ನ ಎಷ್ಟಾಗತ್ತೆ ಅಷ್ಟು ಉದ್ದ ಲಿಫ್ಟ್ ಮಾಡ್ತೀರಾ, ಚೆಸ್ಟ್ ನ ಓಪನ್ ಮಾಡ್ತೀರಾ. ಓಕೆ, ನಿಮ್ಮ ಆಲ್ರೆಡಿ ನಿಮ್ಮ ಬ್ಯಾಕಲ್ಲಿ ನಿಮಗೆ ಫೀಲ್ ಆಗ್ತಾ ಇದೆ, ರೈಟ್? ಎಕ್ಸ್ಹೇಲ್ ಮಾಡ್ತಾ ನೀವು ಮುಂದೆ ರೀಚ್ ಮಾಡ್ತೀರಾ. ಸೊ ನಿಮ್ಮ ರೀಚ್, ನಿಮ್ಮ ಸ್ಪೈನ್ ಫ್ಲೆಕ್ಸಿಬಲ್ ಎಷ್ಟಿದೆ ಆ ಬೇಸಿಸ್ ಮೇಲೆ ರೀಚ್ ಮಾಡಿ. ಕಷ್ಟ ಆಗ್ತಾ ಇದೆ, ಸೊ ನೀನ ಬೆಂಡ್ ಮಾಡ್ತೀರಾ. ಓಕೆ, ಬೆಂಡ್ ಮಾಡಿ. ಸೊ ಈಗ ಇನ್ನೊಂದ್ಸಲಿ ಟ್ರೈ ಮಾಡೋಣ. ಇನ್ಹೇಲ್ ಅಪ್, ಎಕ್ಸ್ಹೇಲ್ ಬೆಂಡ್ ಫಾರ್ವರ್ಡ್, ನಿಮ್ಮ ಕಾಲ್ಗಳನ್ನ ಹಿಡ್ಕೊಳ್ಳಿ. ಸೊ ಅಗೇನ್ ಇನ್ಹೇಲ್ ಅಪ್, ಎಕ್ಸ್ಹೇಲ್ ಮಾಡ್ತಾ ನಿಮ್ಮ ಕಾಲ್ಗಳನ್ನು ಹಿಡ್ಕೋತೀರಾ. ಸೊ ಅಗೇನ್ ಇನ್ಹೇಲ್ ಅಪ್, ಎಕ್ಸ್ಹೇಲ್ ಮಾಡ್ತಾ ಕಾಲನ್ನ ಹಿಡ್ಕೋತೀರಾ. ನಿಮ್ಮ ಸ್ಪೈನ್ ಫ್ಲೆಕ್ಸಿಬಲ್ ಇದ್ರೆ ಕಾಲನ್ನ ಸ್ಟ್ರೇಟ್ ಮಾಡ್ತಾ ಅಗೇನ್ ಇನ್ಹೇಲ್ ಮಾಡ್ತಾ ನೀವು ಮುಂದೆ ರೀಚ್ ಮಾಡಿ ಹೆಡ್ ಡೌನ್ ಮಾಡ್ತೀರಾ. ಸೊ ಇಟ್ ಡಿಪೆಂಡ್ಸ್, ನಿಮ್ಮ ಸ್ಪೈನ್ ಎಷ್ಟು ಫ್ಲೆಕ್ಸಿಬಲ್ ಇದೆ ಆ ಫ್ಲೆಕ್ಸಿಬಿಲಿಟಿ ಮೇಲೆ ನೀವು ರೀಚ್ ಮಾಡಬೇಕಾಗುತ್ತೆ. ಓಕೆ, ದೇರ್ ಇಸ್ ಇನ್ನೊಂದು ಆಸನ, ಭುಜಂಗಾಸನ. ಸೊ ಅದು ತುಂಬಾ ಬೆನಿಫಿಷರಿ. ಸೊ ನೀವು ನಿಮ್ಮ ಅಬ್ಡಮನ್ ಮೇಲೆ ಲೈ ಡೌನ್ ಮಾಡ್ತೀರಾ, ನಿಮ್ಮ ಪಾಮನ್ನ ಚೆಸ್ಟ್ ಪಕ್ಕ ಇಡ್ತೀರಾ. ಓಕೆ, ನಿಧಾನ ಇನ್ಹೇಲ್ ಮಾಡ್ತಾ ಚೆಸ್ಟ್ ಓಪನ್ ಮಾಡ್ತಾ, ಶೋಲ್ಡರ್ ಡೌನ್ ಮಾಡ್ತಾ, ನೆಕ್ ಲಾಂಗ್ ಮಾಡ್ತೀರಾ. ಸೊ ನಿಮ್ಮ ಬ್ಯಾಕ್ ಅಲ್ಲಿ ನಿಮಗೆ ಫೀಲ್ ಆಗ್ತಿರ್ಬೋದು ಈಗ, ಕರೆಕ್ಟ್? ಸೊ ಎಕ್ಸ್ಹೇಲ್ ಮಾಡ್ತಾ ಡೌನ್, ಇನ್ಹೇಲ್ ಮಾಡ್ತಾ ಪುಷ್ ಅಪ್, ನಿಮ್ಮ ಪಾಮನ್ನ ಯೂಸ್ ಮಾಡ್ತಾ ಶೋಲ್ಡರ್ನ ಡೌನ್ ಮಾಡಿ, ನೆಕ್ಕನ್ನ ಲಾಂಗ್ ಮಾಡಿ. ಸೊ ಅಗೇನ್ ಡೌನ್, ಇನ್ಹೇಲ್ ಅಪ್. ಸೊ ಈ ಆಸನ ಇಸ್ ಎಕ್ಸಲೆಂಟ್ ಆಸನ ಫಾರ್ ಯುವರ್ ಸ್ಪೈನ್. ಸೊ ನಿಮಗೆ ಇದನ್ನ ಮಾಡಿದಾಗೆ ನಿಮಗೆ ಗೊತ್ತಾಗುತ್ತೆ ಆಕ್ಚುಲಿ ಎಲ್ಲಿ ಫೀಲ್ ಆಗ್ತದೆ ಅಂತ. ಸೊ ನಿಮ್ಮ ಲೋವರ್ ಬ್ಯಾಕ್ ಅಲ್ಲಿ ಯು ಆರ್ ಫೀಲಿಂಗ್. ಸೊ ನಿಮ್ಮ ಶೋಲ್ಡರ್ ಅಲ್ಲಿ, ನಿಮ್ಮ ಚೆಸ್ಟ್ ಅಲ್ಲಿ, ನಿಮ್ಮ ಲೋವರ್ ಬ್ಯಾಕ್ ಅಲ್ಲಿ ಯು ಆರ್ ಫೀಲಿಂಗ್ ದ ಸ್ಟ್ರೆಚ್. ಓಕೆ, ಸ್ಲೋಲಿ ಹಾಗೆ ನಿಮ್ಮ ಫೋರ್ ಆರ್ಮ್ ಅನ್ನ ಕೆಳಗಿಡ್ತೀರಾ.
ಓಕೆ ಹ್ಮ್. ಸೊ ಎಲ್ಬೋಸ್ ಅನ್ನ ಶೋಲ್ಡರ್ ಕೆಳಗೆ ಪಾಮ್ ಅನ್ನ ಓಪನ್ ಮಾಡಿ Yeah. ನಿಧಾನ ಟ್ವಿಸ್ಟ್ ಮಾಡ್ತಾ ನಿಮ್ಮ heel ಅನ್ನ ನೋಡ್ತೀರಾ. ಸೊ ನಿಮ್ಮ ನೆಕ್, ನಿಮ್ಮ ಶೋಲ್ಡರ್, ನಿಮ್ಮ ಬ್ಯಾಕ್, ಸೊ ಆಲ್ 3 ಮಸಲ್ಸ್ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಸೊ ಈ ಸ್ಟ್ರೆಚ್ ಮಾಡೋದ್ರಿಂದ ನಿಮ್ಮ ಬ್ಯಾಕಿಗೆ ಯು ಆರ್ ಫೀಲಿಂಗ್ ಇಟ್, ಕರೆಕ್ಟ್? ಎಸ್. ಎಸ್. ಸೊ ಯು ಜಸ್ಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್. ಕಾಂಪ್ಲೆಕ್ಸ್ ಇದೆ ಆಸನ? ಇಲ್ಲ ಇಲ್ಲ ಇಲ್ಲ, ಈಸಿ ಇದೆ. ಇದೆ. ಎಸ್. ಸ್ಲೋಲಿ ಈಗ ಆರ್ಮ್ಸನ್ನು ಸ್ಟ್ರೆಚ್ ಮಾಡಿ. ಓಕೆ, ಈಗ ಲೆಫ್ಟ್ ಲೆಗನ್ನು ರೇಸ್ ಮಾಡ್ತಾ ಟ್ವಿಸ್ಟ್ ಮಾಡಿ ಫೀಟನ್ನು ಕೆಳಗಡೆ ಇಡಿ. ತಲೆನ ಹಾಗೇ ಕೆಳಗಡೆ ಇಡಿ, ಆರ್ಮನ್ನು ಓಪನ್ ಮಾಡಿ. ಸೊ ಐ ವಿಲ್ ಕಮ್ ಹೆಲ್ಪ್ ಮಾಡೋಕ್ಕೆ. ಸೊ Correct. ಯಾ, ಇದು ಎಕ್ಸಲೆಂಟ್. ಈ ಆಸನನು ತುಂಬ ಎಕ್ಸಲೆಂಟ್ ಆಸನ ಫಾರ್ ಯೋರ್ ಬ್ಯಾಕ್. ಸೊ ಈ ಕಾಲನ್ನು ಲಿಫ್ಟ್ ಮಾಡ್ತೀರಾ, ಇದನ್ನ ಫೀಟನ್ನ ಕೆಳಗಡೆ ಇಟ್ಟು ಕಾಲನ್ನ ಲಿಫ್ಟ್ ಮಾಡ್ತೀರಾ, ಹೆಡ್ಡನ್ನ ಕೆಳಗಡೆ ಇಡಿ, ಆರ್ಮ್ಸನ್ನು ಓಪನ್. ಸೊ ನಿಮ್ಮ ಬ್ಯಾಕಲ್ಲಿ ಯು ಆರ್ ಫೀಲಿಂಗ್ ದ ಸ್ಟ್ರೆಚ್, ರೈಟ್? ಯಾ. ಎಸ್. ಸೊ ಇಲ್ಲಿ ನೀವು ಒಂದು 30 ಸೆಕೆಂಡ್ಸ್ ಇರ್ತೀರಾ, ಇನ್ಹೇಲ್ ಎಕ್ಸ್ಹೇಲ್ ಮಾಡ್ತಾ, ಓಕೆ. ನಿಧಾನ ರಿಲ್ಯಾಕ್ಸ್ ಮಾಡ್ತಾ. ಸೊ ಸ್ಲೋಲಿ ಕಮ್ ಬ್ಯಾಕ್, ಸ್ಟ್ರೆಚ್ ಯೋರ್ ಲೆಗ್. ನೌ ಲಿಫ್ಟ್ ಯೋರ್ ಅದರ್ ಲೆಗ್, ಫೀಟ್ ಡೌನ್, ಕಾಲನ್ನು ಎಸ್ ಓಪನ್ ಮಾಡ್ತೀರಾ. ಸೊ ನಿಮ್ಮ ಶೋಲ್ಡರ್ ಬ್ಲೇಡಲ್ಲಿ ಫೀಲ್ ಆಗ್ತಿದೆ, ಎಸ್. ನಿಮ್ಮ ಲೋವರ್ ಬ್ಯಾಕಲ್ಲಿ ಫೀಲ್ ಆಗ್ತಿದೆ, ನಿಮ್ಮ ಹಿಪ್ಪಲ್ಲಿ ಫೀಲ್ ಆಗ್ತಿದೆ. ಸೊ ಯು ಆರ್ ಫ್ಲೆಕ್ಸಿಂಗ್ ಯೋರ್ ಶೋಲ್ಡರ್, ಬ್ಯಾಕ್ ಆ್ಯಂಡ್ ಹಿಪ್. ಎಸ್. ಸೊ ಫುಲ್ ಬಾಡಿ ಸ್ಟ್ರೆಚ್. ಎಸ್. Yes, slowly come back. Well done. ಎಸ್. Good job. So, ಎಸ್ ಮೇಡಮ್, ಇವಾಗ 5 ಆಸನವನ್ನ ಹೇಳ್ಕೊಟ್ರಿ ನಮ್ಗೆ. Correct. ಯಾರೆಲ್ಲ ನೋಡ್ತಾ ಇದ್ದೀರಾ ಈ ಎಪಿಸೋಡನ್ನ, ಪಕ್ಕ ಯಾರೆಲ್ಲ ಮನೆಯಲ್ಲಿ ಕುತ್ಕೊಂಡು ಆಟೋ ಡ್ರೈವರ್ಸ್ ಎಲ್ಲ ಇರ್ತೀರಾ, ಅದೇ ರೀತಿಯಾಗಿ ಬಸ್ ಓಡಿಸ್ತಾ ಇರ್ತೀರಾ, ಅವರೆಲ್ರಿಗೂ ಕೂಡ ಈ 5 ಆಸನಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಕ್ ಪೇನ್ ಆಗಿರಲಿ, ನಿಮಗೆ ಸ್ಟಮಕ್ ಪೇನ್ ಆಗಿರಲಿ, ಯಾವುದೇ ಪೇನ್ಗೂ ಕೂಡ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ.